ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಇದೇ ಒಂದು ವಿಶೇಷವಾಗಿರುವಂತಹ ಮೇಷರಾಶಿಯವರಿಗೆ ಜುಲೈ 14 ಅಮಾವಾಸ್ಯೆ ನಂತರ ನಿಮ್ಮ ಜೀವನದಲ್ಲಿ ಕೆಲವು ಮಹತ್ತರವಾದ ಬದಲಾವಣೆಗಳು ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ. ಇದುವರೆಗೆ ನಿಂತಿದ್ದ ಕೆಲಸಗಳು ಚಾಲನೆ ಪಡೆಯಬಹುದು. ಗೊಂದಲದಲ್ಲಿದ್ದ ಕೆಲವು ವಿಚಾರಗಳಿಗೆ ಸ್ಪಷ್ಟತೆ ಸಿಗಬಹುದು. ಈ ಸಮಯವು ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯಕ್ಕೆ ಆರಂಭವಾಗುವ ಅವಧಿಯಾಗಿರಬಹುದು. ಆದರೆ ಈ ಅವಧಿಯಲ್ಲಿ ಈ ಬದಲಾವಣೆಗಳು ಪ್ರತಿಯೊಬ್ಬರ ಜೀವನದಲ್ಲಿ ಒಂದೇ ರೀತಿ ನಡೆಯಬೇಕು ಎಂದೇನಿಲ್ಲ. ನಮ್ಮ ಪರಿಸ್ಥಿತಿ ಮತ್ತು ನಿರ್ಧಾರಗಳು ಮತ್ತು ನಿಮ್ಮ ಪ್ರಯತ್ನಗಳ ಆಧಾರದ ಮೇಲೆ ನಿಮ್ಮ ಅನುಭವಗಳು ಬದಲಾಗಬಹುದು. ಈ ಅಮಾವಾಸ್ಯೆಯ ನಂತರ ನಿಮ್ಮ ನಿರೀಕ್ಷಿಸದ ಒಂದು ಅವಕಾಶ ನಿಮ್ಮ ಮುಂದೆ ಬರಬಹುದು. ಉದ್ಯೋಗ, ವ್ಯಾಪಾರ, ಹಣಕಾಸು, ಕುಟುಂಬ ಅಥವಾ ವೈಯಕ್ತಿಕ ಜೀವನದಲ್ಲಿ ಒಂದು ಸಂತೋಷದ ಬೆಳವಣಿಗೆ ಸಂಭವಿಸುವ ಸಾಧ್ಯತೆ ಇದೆ. ಬಹಳ ದಿನಗಳಿಂದ ಕಾಯುತ್ತಿದ್ದ ಒಂದು ಉತ್ತರ, ಒಂದು ಕರೆ ಅಥವಾ ಒಂದು ನಿರ್ಧಾರ ನಿಮ್ಮ ಪರವಾಗಿ ಬದಲಾಗಬಹುದು. ಇದುವರೆಗೆ ಅಸಾಧ್ಯವೆಂದುಕೊಂಡಿದ್ದ ಒಂದು ಕೆಲಸವು ಈಗ ಸಾಧ್ಯವಾಗುವ ಲಕ್ಷಣವು ಕಾಣಿಸಬಹುದು. ಈ ಸಮಯದಲ್ಲಿ ನಿಮ್ಮ ಸುತ್ತ ನಡೆಯುವ ಪ್ರತಿಯೊಂದು ಘಟನೆಯನ್ನು ಗಮನದಿಂದ ಗಮನಿಸುವುದು ಬಹಳ ಮುಖ್ಯ. ಒಂದು ಸಾಮಾನ್ಯ ಮಾತುಕತೆ, ಒಂದು ಹೊಸ ಪರಿಚಯ ಅಥವಾ ಒಂದು ಸಣ್ಣ ಅವಕಾಶ ಮುಂದಿನ ದಿನದಲ್ಲಿ ನಿಮ್ಮ ಜೀವನಕ್ಕೆ ದೊಡ್ಡ ಬದಲಾವಣೆಯ ಆರಂಭವಾಗಬಹುದು. ಅದರಿಂದ ಆತರ ಪಡದೆ ಯೋಚಿಸಿ ಪ್ರತಿಯೊಂದು ಹೆಜ್ಜೆ ಇಡುವುದು ಉತ್ತಮ. ಈ ಜ್ಯೋತಿಷ್ಯ ಆಧಾರಿತ ಮಾಹಿತಿ ಸಾಮಾನ್ಯ ಮಾರ್ಗದರ್ಶನವಾಗಿದ್ದು, ಇದನ್ನು ಒಂದು ಸಾಧ್ಯತೆ ಇರುವಂತಹ ಪರಿಗಣಿಸಬೇಕು. ನಿಮ್ಮ ಜೀವನದ ಪ್ರಮುಖ ನಿರ್ಧಾರಗಳನ್ನು ನಿಮ್ಮ ಪರಿಸ್ಥಿತಿಗೆ ಅನುಗುಣವಾಗಿ ತೆಗೆದುಕೊಳ್ಳೋದು ಮುಖ್ಯ. ಹಾಗಾದರೆ ಜುಲೈ 14 ಅಮಾವಾಸ್ಯೆ ನಂತರ ಮೇಷರಾಶಿಯವರ ಜೀವನದಲ್ಲಿ ನಡೆಯುವಂತಹ ಯಾವ ರೀತಿ ಬೆಳವಣಿಗೆಗಳು ಕಾಣಿಸಿಕೊಳ್ಳುತ್ತದೆ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವು ಕೂಡ ಮೇಷರಾಶಿಯವರಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹೌದು, ಮೇಷರಾಶಿಯವರೇ, ಜುಲೈ 14 ಅಮಾವಾಸ್ಯೆ ನಂತರ ನಿಮ್ಮ ಜೀವನದಲ್ಲಿ ಇದುವರೆಗೆ ನಿಧಾನವಾಗಿ ಸಾಗುತ್ತಿದ್ದ ಕೆಲವು ವಿಚಾರಗಳು ವೇಗ ಪಡೆಯಬಹುದು. ಬಹಳ ದಿನಗಳಿಂದ ನೀವು ಮಾಡುತ್ತಿದ್ದ ಪ್ರಯತ್ನಗಳಿಗೆ ಫಲ ಕಾಣಿಸಿಕೊಳ್ಳಬಹುದು. ಒಂದು ನಿರೀಕ್ಷಿತ ಸುದ್ದಿ ಅಥವಾ ಹೊಸ ಅವಕಾಶ ನಿಮ್ಮ ಮುಂದೆ ಬರಬಹುದು. ಮೊದಲಿಗೆ ಇದು ಸಾಮಾನ್ಯವೆಂದು ಕಂಡರೂ ನಂತರ ಅದರ ಮಹತ್ವ ನಿಮಗೆ ಸಾಧ್ಯವಾಗದಷ್ಟು ಉದ್ಯೋಗದ ಅವಕಾಶ, ಉತ್ತಮವಾದ ಅವಕಾಶ, ಲಾಭ ಗಳಿಸುವಂತಹ ಸಾಧ್ಯತೆ, ನಿಮ್ಮ ಕೆಲಸವನ್ನು ಹಿರಿಯರು ಗಮನದಲ್ಲಿ ಇಟ್ಟುಕೊಂಡು ಮೆಚ್ಚುವಂತಹ ಸಾಧ್ಯತೆ ಇರುತ್ತದೆ. ವ್ಯಾಪಾರ ಮಾಡುವಂಥವರಿಗೆ ಹೊಸ ಗ್ರಾಹಕರು ಅಥವಾ ಹೊಸ ವ್ಯಕ್ತಿಗಳನ್ನು ಭೇಟಿಯಾಗುವಂತಹ ಹೊಸ ವ್ಯಾವಹಾರಿಕ ಸಂಪರ್ಕವನ್ನು ಬೆಳೆಸುವಂತಹ ಸಾಧ್ಯತೆ ಇದೆ. ಹಣಕಾಸಿನ ವಿಚಾರದಲ್ಲಿ ನಿಮ್ಮ ಜೀವನದಲ್ಲಿ ಹಿಂದೆ ಇದ್ದಂತಹ ಬಾಕಿ ಕೆಲಸಗಳು ಅಥವಾ ಯಾವುದೇ ರೀತಿಯ ಹಣಕಾಸಿನ ವ್ಯವಹಾರಗಳು ಮುಂದುವರಿಯುತ್ತದೆ ಮತ್ತು ನಿಮ್ಮ ಮಾತಿಗೆ ಹೆಚ್ಚಿನ ಗೌರವ ಸಿಗುತ್ತದೆ. ಹೌದು ಸ್ನೇಹಿತರೆ, ಈಗ ವೈಯಕ್ತಿಕ ಜೀವನದಲ್ಲಿ ಕೂಡ ಹೊಸ ಆಶಾಭಾವನೆ ಮೂಡಬಹುದು. ಇದು ನಿಮ್ಮ ಜೀವನವನ್ನು ಅದ್ಭುತ ಮಾಡಬಹುದು. ಒಂದು ಸರಿಯಾದ ನಿರ್ಧಾರ ಮುಂದಿನ ಕೆಲವು ದಿನಗಳಲ್ಲಿ ಬಲವಾದ ಅಡಿಪಾಯವಾಗುವ ಸಾಧ್ಯತೆ ಇದೆ. ಒಟ್ಟಾರೆ ಜುಲೈ 14 ಅಮಾವಾಸ್ಯೆ ನಂತರ ನಿಮ್ಮ ಜೀವನದಲ್ಲಿ ಒಂದು ಮಹತ್ತರವಾದ ಬದಲಾವಣೆ ಆರಂಭವಾಗುವ ಸಾಧ್ಯತೆ ಇದೆ. ಈ ಬದಲಾವಣೆಯು ನಿಮ್ಮ ಪ್ರಯತ್ನ, ತಾಳ್ಮೆ ಮತ್ತು ಸರಿಯಾದ ನಿರ್ಧಾರದ ಮೇಲೆ ಅವಲಂಬಿತವಾಗಿರುತ್ತೆ. ಈ ಸಮಯದಲ್ಲಿ ನಿಮ್ಮ ಮುಂದೆ ಬರುವ ಅವಕಾಶವನ್ನು ಗಮನದಿಂದ ಬಳಸಿಕೊಂಡರೆ ಉತ್ತಮ ಫಲಿತಾಂಶ ಕಾಣುವ ಸಾಧ್ಯತೆ ಇದೆ. ಮೇಷರಾಶಿಯವರೇ, ಜುಲೈ 14 ಅಮಾವಾಸ್ಯೆ ನಂತರ ನಿಮ್ಮ ಆಲೋಚನೆ ಮತ್ತು ನಿರ್ಧಾರದಲ್ಲಿ ಹೊಸ ಸ್ಪಷ್ಟತೆ ಮೂಡುವ ಸಾಧ್ಯತೆ ಇದೆ. ಇದುವರೆಗೆ ನಿಮ್ಮನ್ನು ತಡೆಯುತ್ತಿದ್ದ ಕೆಲವು ಅಡೆತಡೆಗಳು ನಿಧಾನವಾಗಿ ದೂರವಾಗಬಹುದು. ನೀವು ಬಹಳ ದಿನಗಳಿಂದ ಮುಂದೂಡಿದ್ದ ಒಂದು ಕೆಲಸವನ್ನು ಪೂರ್ಣಗೊಳಿಸುವ ಅವಕಾಶ ಸಿಗಬಹುದು. ಈ ಅವಧಿಯಲ್ಲಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುವುದರಿಂದ ಹೊಸ ಸವಾಲು ಎದುರಿಸುವ ಧೈರ್ಯವೂ ಹೆಚ್ಚಾಗುತ್ತದೆ. ವೃತ್ತಿ ಜೀವನದಲ್ಲಿ ಒಂದು ಹೊಸ ಜವಾಬ್ದಾರಿ ನಿಮ್ಮ ಸಾಮರ್ಥ್ಯವನ್ನು ತೋರಿಸಿಕೊಳ್ಳುವ ಅವಕಾಶ ನೀಡುತ್ತದೆ. ಕೆಲವರಿಗೆ ಹೊಸ ಉದ್ಯೋಗದ ಮಾಹಿತಿ ಸಿಗಬಹುದು. ಇನ್ನು ಕೆಲವರಿಗೆ ಉತ್ತಮ ಆದಾಯ ನೀಡುವ ಯೋಜನೆಯಲ್ಲಿ ಭಾಗವಹಿಸುವ ಅವಕಾಶ ದೊರೆಯಬಹುದು. ವ್ಯಾಪಾರದಲ್ಲಿ ಹೊಸ ಗ್ರಾಹಕರು ಅಥವಾ ಹೊಸ ಪಾಲುದಾರರೊಂದಿಗೆ ಮಾತುಕತೆ ಆರಂಭಿಸುವ ಸಾಧ್ಯತೆ ಇದೆ. ಕುಟುಂಬದಲ್ಲಿ ಸಂತೋಷದ ವಾತಾವರಣ ನಿರ್ಮಾಣವಾಗುತ್ತದೆ. ಬಹಳ ದಿನಗಳಿಂದ ಬಾಕಿ ಇದ್ದಂಥ ಕೆಲಸಗಳು ಈಗ ನಿಮ್ಮ ಜೀವನದಲ್ಲಿ ವಿಶೇಷವಾಗಿ ಮುಂದುವರಿಯುತ್ತೆ. ಈ ಅಭಿಪ್ರಾಯಕ್ಕೆ ನಿಮಗೆ ಹೆಚ್ಚಿನ ಗೌರವ ಸಿಗುತ್ತದೆ. ಮನೆಯಲ್ಲಿ ವಿಶೇಷವಾಗಿ ಅಮಾವಾಸ್ಯೆ ನಂತರ ಪ್ರಮುಖವಾದ ಸಮಯ ನಿರ್ವಹಣೆ ಆಗುತ್ತೆ. ಒಟ್ಟಾರೆಯಾಗಿ ರಾಶಿಯವರಿಗೆ ನಿಮ್ಮ ಜೀವನದಲ್ಲಿ ಬರುವಂತಹ ಪ್ರತಿಯೊಂದು ಅವಕಾಶವನ್ನು ಕೂಡ ನಿರ್ಲಕ್ಷ್ಯ ಮಾಡಬೇಡಿ. ಕೆಲವೊಮ್ಮೆ ಒಂದು ಸಾಮಾನ್ಯ ಭೇಟಿ, ಒಂದು ಅವಕಾಶ, ಹೊಸ ಪರಿಚಯ, ಒಂದು ಸಣ್ಣ ನಿರ್ಧಾರವೇ ಭವಿಷ್ಯದಲ್ಲಿ ದೊಡ್ಡ ಬದಲಾವಣೆಗೆ ಕಾರಣವಾಗಬಹುದು. ಈ ಒಂದು ಸಮಯದಲ್ಲಿ ತಾಳ್ಮೆ ಮತ್ತು ವಿವೇಕದಿಂದ ನಿರಂತರವಾದ ಪ್ರಯತ್ನದೊಂದಿಗೆ ಮುಂದುವರೆದರೆ ಅತ್ಯುತ್ತಮವಾದ ಫಲ ಸಿಗೋದು ಖಂಡಿತ. ಹೌದು ಸ್ನೇಹಿತರೆ, ಮೇಷರಾಶಿಯವರೇ, ಜುಲೈ 14 ಅಮಾವಾಸ್ಯೆ ನಂತರ ನಿಮ್ಮ ಜೀವನದಲ್ಲಿ ಇದುವರೆಗೆ ಕಾಣದ ಕೆಲವು ಹೊಸ ಬೆಳವಣಿಗೆಗಳು ಆರಂಭವಾಗುವ ಸಾಧ್ಯತೆ ಇದೆ. ಹಲವು ದಿನಗಳಿಂದ ನಿಮ್ಮ ಜೀವನದಲ್ಲಿ ಕಾಡುತ್ತಿದ್ದ ಒಂದು ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ. ನೀವು ನಿರೀಕ್ಷಿಸದ ವ್ಯಕ್ತಿಯಿಂದ ಬರುವ ಒಂದು ಮಾಹಿತಿ ಅಥವಾ ಅವಕಾಶ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುವ ಸಾಧ್ಯತೆ ಇದೆ. ಈ ಸಮಯದಲ್ಲಿ ನಿಮ್ಮ ಆತ್ಮವಿಶ್ವಾಸ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಎರಡೂ ಕೂಡ ಹೆಚ್ಚಾಗಬಹುದು. ಹಣಕಾಸಿನ ದೃಷ್ಟಿಯಿಂದ ಈ ಅವಧಿ ಆಶಾದಾಯಕವಾಗಿರುತ್ತದೆ.
ಒಟ್ಟಾರೆಯಾಗಿ ಜುಲೈ ತಿಂಗಳು ನಿಮ್ಮ ಮನೆಯಲ್ಲಿ ನಿಮ್ಮ ಹಣೆ ಬರಹದಲ್ಲಿ ಬದಲಾವಣೆ ಕಟ್ಟಿಟ್ಟ ಬುತ್ತಿ. ಬಹಳ ದಿನಗಳಿಂದ ಬರಬೇಕಾದ ಹಣ ಸಿಗುತ್ತದೆ. ಉತ್ತಮ ಅವಕಾಶದ ಸುರಿಮಳೆ ಸುರಿಯುತ್ತದೆ. ವ್ಯಾಪಾರದಲ್ಲಿ ಹೊಸ ಗ್ರಾಹಕರು ಸಿಗ್ತಾರೆ. ಕುಟುಂಬ ಜೀವನದಲ್ಲಿ ಸಂತೋಷ ಹೆಚ್ಚಾಗುತ್ತೆ. ನಿಮ್ಮ ಮಾತಿಗೆ ಗೌರವ ಸಿಗುತ್ತೆ. ಜುಲೈ 14 ಅಮಾವಾಸ್ಯೆ ನಂತರ ಹೊಸ ಆತ್ಮವಿಶ್ವಾಸ, ಹೊಸ ಸಮಯ. ಈ ಸಮಯ ಅವಕಾಶವನ್ನು ನಿರ್ಲಕ್ಷ್ಯ ಮಾಡದೆ ಎಲ್ಲವನ್ನ ನಿರ್ವಹಿಸಿಕೊಂಡು ಹೋಗುವಂತಹ ತಾಳ್ಮೆಯನ್ನು ಪಡೆದುಕೊಂಡ್ರೆ ಖಂಡಿತವಾಗಿ ನಿಮ್ಮನ್ನು ಸೋಲಿಸೋಕೆ ಯಾರಿಂದ ಕೂಡ ಸಾಧ್ಯವಾಗುವುದಿಲ್ಲ. ಹೌದು ಸ್ನೇಹಿತರೆ, ಮೇಷರಾಶಿಯವರೇ, ಜುಲೈ 14 ಅಮಾವಾಸ್ಯೆ ನಂತರ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಆರಂಭವಾಗಬಹುದು. ಇದುವರೆಗೆ ನೀವು ಅನುಭವಿಸಿದ ಅಡೆತಡೆಗಳು ನಿಧಾನವಾಗಿ ಕಡಿಮೆ ಆಗ್ಬೋದು. ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯುವ ಸಾಧ್ಯತೆ ಇದೆ. ಈ ಅವಧಿಯಲ್ಲಿ ನಿಮ್ಮ ಮುಂದೆ ಬರುವ ಒಂದು ಅವಕಾಶ ಸರಿಯಾಗಿ ಬಳಸಿಕೊಳ್ಳಿ. ಈ ತಿಂಗಳು ಉತ್ತಮ ಬೆಳವಣಿಗೆ ಕಂಡುಕೊಳ್ಳೋಕೆ ಸಾಧ್ಯವಾಗುತ್ತೆ. ಹಣಕಾಸು, ವ್ಯಾಪಾರ ವ್ಯವಹಾರ, ಹೊಸ ಒಂದು ಹೂಡಿಕೆಗಳ ಸಾಧ್ಯತೆ ಇದೆ. ಬಹಳ ದಿನಗಳಿಂದ ಮುಂದೂಡಿದ ಯೋಜನೆಗಳು ಯಶಸ್ವಿಯಾಗಿ ಆರಂಭವಾಗುವ ಅವಕಾಶ ದೊರೆಯುತ್ತೆ. ಕುಟುಂಬದಲ್ಲಿಯೂ ಸಂತೋಷ, ನೆಮ್ಮದಿ ವಾತಾವರಣ ನಿರ್ಮಾಣವಾಗುತ್ತೆ. ಇದುವರೆಗೆ ನಿಮ್ಮನ್ನು ತಡೆಯುತ್ತಿದ್ದಂತಹ ಒಂದು ವಿಚಾರದಲ್ಲಿ ಸ್ಪಷ್ಟತೆ ಸಿಗುತ್ತೆ. ನೀವು ಅದೃಷ್ಟವಂತರಾಗಿ ಜೀವನವನ್ನು ನಡೆಸ್ತೀರಾ. ಈ ಸಮಯದಲ್ಲಿ ಒಂದು ನಿರೀಕ್ಷಿತ ಭೇಟಿ, ಒಂದು ಕರೆ ಅಥವಾ ಒಂದು ಹೊಸ ಪರಿಚಯ ಒಂದು ಭವಿಷ್ಯದ ನಿರ್ಧಾರದ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇರೋದ್ರಿಂದ ಈ ಅವಕಾಶವನ್ನು ಸಣ್ಣದು ಎಂದು ನಿರ್ಲಕ್ಷ್ಯ ಮಾಡಬೇಡಿ. ಪ್ರತಿಯೊಂದು ಹೆಜ್ಜೆಯನ್ನು ಯೋಚಿಸಿ ಇಟ್ಟರೆ ಮುಂದಿನ ದಿನದಲ್ಲಿ ಅದೃಷ್ಟ ನಿಮ್ಮ ಪರವಾಗಿ ಕೆಲಸ ಮಾಡುತ್ತೆ. ನಿಮ್ಮ ಕಷ್ಟಗಳು ದೂರವಾಗುತ್ತೆ. ಎಲ್ಲದರಲ್ಲೂ ಕೂಡ ಅತ್ಯುತ್ತಮವಾದ ಫಲಿತಾಂಶವನ್ನು ಕಂಡುಕೊಳ್ಳುವ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಜುಲೈ 14 ಅಮಾವಾಸ್ಯೆ ನಂತರ ಮೇಷರಾಶಿಯವರ ಜೀವನದಲ್ಲಿ ಹೊಸ ಅವಕಾಶ, ಹೊಸ ನಿರ್ಧಾರ ಮತ್ತು ಹೊಸ ಆರಂಭಕ್ಕೆ ದಾರಿ ತೆರೆದುಕೊಳ್ಳುವ ಸಮಯ. ನಿಮ್ಮ ಆತ್ಮವಿಶ್ವಾಸ ಮತ್ತು ನಿರಂತರ ಪ್ರಯತ್ನವೇ ಈ ಸಮಯದಲ್ಲಿ ನಿಮ್ಮ ದೊಡ್ಡ ಶಕ್ತಿಯಾಗುತ್ತದೆ. ಒಂದು ಹೊಸ ಅಧ್ಯಾಯ ಆರಂಭವಾಗುವ ಮುನ್ನ ಕೆಲವೊಂದಿಷ್ಟು ಸವಾಲುಗಳು ಬರಬಹುದು. ಆ ಸವಾಲನ್ನು ಧೈರ್ಯ ಮತ್ತು ತಾಳ್ಮೆ ಮತ್ತು ಶಕ್ತಿಯಿಂದ ನಿರ್ವಹಿಸಿದರೆ ನಿಮ್ಮನ್ನು ಯಾರೂ ಕೂಡ ಸೋಲಿಸೋಕೆ ಸಾಧ್ಯವಾಗೋದಿಲ್ಲ. ಒಟ್ಟಾರೆಯಾಗಿ ರಾಶಿ ಚಕ್ರದವರಿಗೆ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಒಂದು ಪ್ರಮುಖ ಬೆಳವಣಿಗೆ ನಿಮಗೆ ಹೊಸ ಅವಕಾಶ, ಆತ್ಮವಿಶ್ವಾಸ, ಹೊಸ ದಿಕ್ಕನ್ನು ತೋರಿಸುತ್ತದೆ. ಇದರಲ್ಲಿ ಯಾವುದೇ ಸಂದೇಹವಿಲ್ಲ. ಉತ್ತಮವಾದ ಅವಕಾಶದ ಸುರಿಮಳೆ ಸುರಿಯುತ್ತಾ ಹೋಗುತ್ತೆ. ನಿಮ್ಮ ಜೀವನ ಅದ್ಭುತವಾಗಿರುತ್ತೆ. ನೀವು ಮಾಡುವಂತಹ ಒಂದು ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಈಗ ದೇವರ ಒಂದು ಮೆಚ್ಚುಗೆ ಮತ್ತು ಜನರ ಒಂದು ಮನ್ನಣೆಯನ್ನು ಪಡೆದುಕೊಳ್ತೀರಾ. ವಿಶೇಷ ಅದೃಷ್ಟ ಲಾಭವನ್ನು ಮೇಷರಾಶಿಯವರು ಕಂಡುಕೊಳ್ತಾರೆ. ಜೀವನದ ಪ್ರತಿ ಕ್ಷೇತ್ರದ ಮೇಲೂ ಕೂಡ ಯಶಸ್ವಿಯಾಗಿ ಜೀವನವನ್ನು ನಡೆಸ್ತಾರೆ. ಮೇಷರಾಶಿಯವರೇ, ಜುಲೈ 14 ಅಮಾವಾಸ್ಯೆ ನಂತರ ನಿಮ್ಮ ಜೀವನದಲ್ಲಿ ನಡೆಯಬಹುದಾದ ಪ್ರಮುಖ ಬೆಳವಣಿಗೆಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ರಾಶಿ ಭವಿಷ್ಯದ ವಿಡಿಯೋದೊಂದಿಗೆ ಮತ್ತೊಂದೇ ಸಿಗೋಣ. ಈ ರಾಶಿ ಚಕ್ರದವರ ಜೀವನದಲ್ಲಿ ಇನ್ನು ಮುಂದೆ ಉತ್ತಮ ಅವಕಾಶ, ಯಶಸ್ಸು ದೊರಕುತ್ತದೆ. ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಕತ್ತಲು ಸರಿದು ಬೆಳಕಿನ ದಾರಿ ಸುಗಮವಾಗುತ್ತೆ. ಗುರಿ ಸ್ಪಷ್ಟವಾಗುತ್ತೆ. ಆಯ್ಕೆ ನಿಮ್ಮದಾಗಿರುತ್ತದೆ. ಯಾವ ಒಂದು ಹೆಜ್ಜೆಯನ್ನು ಇಟ್ಟರೆ ನಿಮ್ಮ ಬಾಳಿನಲ್ಲಿ ಬೆಳಕು ಬರುತ್ತದೆ ಎಂಬ ಮಾಹಿತಿ ಇದರಲ್ಲಿದೆ. ಇದನ್ನು ಖಂಡಿತವಾಗಿ ನಿರ್ಲಕ್ಷ್ಯ ಮಾಡದೇನೆ ಎಲ್ಲವನ್ನ ಕೂಡ ನಿರ್ವಹಿಸುವಂತಹ ಸಾಮರ್ಥ್ಯವನ್ನು ಪಡೆದುಕೊಳ್ಳಿ. ನಿಮಗೆ ಅತ್ಯಂತ ಶುಭವಾಗಲಿ. ನೆಮ್ಮದಿಯ ಜೀವನ ಪ್ರಾಪ್ತಿಯಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.